ಇವತ್ತು ಭಾರತ ದೇಶದಲ್ಲಿ ಮಾನವೀಯ ಮೌಲ್ಯಗಳು ಇನ್ನೂ ಸಹ ಜಾಗೃತವಾಗಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿದೆ, ಆದರೆ ಮೊದಲನೇದಾಗಿ ಎದ್ದು ನಿಂತು ಪ್ರತಿಭಟಿಸ್ತಾ ಇರ್ತಕ್ಕಂಥದ್ದು ಎಲ್ಲಿ ಮಾನವೀಯ ಮೌಲ್ಯಗಳಿಗೆ ಧಕ್ಕೆ ಆಗ್ತಾ ಇದೆಯೋ, ಎಲ್ಲಿ ಮನುಷ್ಯತ್ವಕ್ಕೆ ಹಾನಿ ಆಗ್ತಾ ಇದೆಯೋ, ಅದು ಯಾರೇ ಇರಲಿ ಅವರಿಗೆ ಮೊದಲನೇದಾಗಿ ನಾವು ನೈತಿಕ ನೆರವನ್ನ, ನೈತಿಕ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ಭರತ ಖಂಡ. ಯಾಕೆಂದ್ರೆ ಭಾರತ ದೇಶದಲ್ಲಿ ಇನ್ನೂ ಸಹ ಮನುಷ್ಯತ್ವ ಉಳ್ಕೊಂಡಿದೆ. ಇವತ್ತು ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶದ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಭಾರತ ದೇಶದಿಂದ ಎಲ್ಲ ನೆರವನ್ನು ಪಡ್ಕೊಂಡಿರ್ತಕ್ಕಂಥ ಆ ದೇಶ ಇವತ್ತು ನಮ್ಮದೇ ಸಹೋದರರಾಗಿರ್ತಕ್ಕಂಥ ಹಿಂದೂಗಳು, ಅನ್ಯ ಧರ್ಮೀಯರಿಗೆ ಇಂಥ ಒಂದು ದೊಡ್ಡ ಮಾರಣ ಹೋಮವನ್ನ, ಇಂಥ ದೊಡ್ಡ ಒಂದು ಜನಸೈಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹಿಸಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದೆ, ನಿಮಗೆ ಪ್ರಜ್ಞೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮಗೆ ನಿಜವಾಗ್ಲೂ ಸಹ ಪ್ರಜ್ಞೆ ಇದ್ದಿದ್ರೆ ನಿಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಆ ಒಂದು ಗಲಾಟೆಗೆ ಕಾರಣ ಏನು, ಆ ಕಾರಣಕ್ಕೂ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಹಿಂದೂಗಳಿಗೂ ಅನ್ಯ ಧರ್ಮೀಯರಿಗೂ ಸಂಬಂಧ ಏನಿದೆ? ಯಾವ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ, ಅನ್ಯ ಧರ್ಮೀಯರನ್ನ ನೀವು ದಾಳಿ ಮಾಡ್ತಾ ಇದ್ದೀರಿ? ಇದನ್ನು ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ನಿಮಗೆ ನಿಜವಾಗ್ಲೂ ಸಹ ಅಲ್ಲಿ ಇವತ್ತು ಬಹಳ ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ, ಅಲ್ಲಿ ಇವತ್ತು ಆ ದೇಶವನ್ನು ಆಳ್ತಾ ಇರ್ತಕ್ಕಂಥವ್ರು ಶಾಂತಿಗೆ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಯೂನಸ್ ಮೊಹಮ್ಮದ್ರು ಸರ್, ಇವತ್ತು ನಾನು ಕೇಳಕ್ ಇಷ್ಟಪಡ್ತೇನೆ, ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ನೀವು ನಿಮ್ಮ ದೇಶದಲ್ಲಿ ಶಾಂತಿ ಭಂಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಇದಕ್ಕಿಂತ ದುರಂತ ಏನಾದರೂ ಇದೆಯಾ? ಇದು ಇವತ್ತು ಇಡೀ ಪ್ರಪಂಚ ನಿಮ್ಮನ್ನ ಕೇಳುತ್ತೆ. ಈ ಒಂದು ಘಟನೆ ಇಲ್ಲಿಗೆ ಮುಗಿದೋಗೋದಿಲ್ಲ. ಇಡೀ ಪ್ರಪಂಚಕ್ಕೆ ನೀವು ಉತ್ತರ ಹೇಳಬೇಕಾಗತ್ತೆ. ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಘಟನೆ ಅಂತ ಇದನ್ನ ನಾನು ಬಿಡಂಗಿಲ್ಲ. ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ನಿಮ್ಮ ದೇಶದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅನ್ಯ ಧರ್ಮೀಯರನ್ನು ನೀವು ದಾಳಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಏನಂತ ಹೇಳಬೇಕು ಸರ್? ಇನ್ನೊಂದು ವಿಚಾರ ಬಹಳ ಬೇಸರದ ಸಂಗತಿ ಸರ್, ಅಲ್ಲಿನ ನ್ಯಾಯಾಲಯಗಳು, ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಸರ್? ಒಂದು ಸ್ವಾಮೀಜಿ, ಒಂದು ಇಸ್ಕಾನ್ ಅಂತ ಬಹಳ ದೊಡ್ಡ ಒಂದು ಸಂಸ್ಥೆ ಆ ಬಾಂಗ್ಲಾದೇಶದಲ್ಲಿ ಆ ನೆರೆ ಹಾವಳಿ ಮತ್ತೊಂದು ಆ ಕರೋನಾ ಎಲ್ಲ ಬಂದಾಗ ಎಷ್ಟೋ ಜನಗಳಿಗೆ ಕರೆದು ಹೊಟ್ಟೆ ತುಂಬಿಸಿ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಆ ಸಂಸ್ಥೆ ಮೇಲೆ ಇವತ್ತು ನೀವು ದಾಳಿ ಮಾಡ್ತಾ ಇದ್ದೀರಲ್ಲ, ಆ ಮುಖ್ಯಸ್ಥರನ್ನ ತೆಗೆದುಕೊಂಡೋಗಿ ನೀವು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀರಲ್ಲ, ಇದು ಎಷ್ಟು ಮಾತ್ರ ಸರಿ? ನಾವು ಸುಮ್ಮನೆ ಇರ್ಲಿಕ್ಕಾಗತ್ತಾ ಈ ವಿಚಾರಕ್ಕೆ? ಮತ್ತೊಂದು ದುರ್ದೈವ ಸಂಗತಿ ಏನು ಗೊತ್ತಾ? ಇವತ್ತು ಆ ಇಸ್ಕಾನ್ ಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರು ಅದೇ ಇಸ್ಕಾನ್ ಸಂಸ್ಥೆನಲ್ಲಿ ಊಟ ಮಾಡಿರ್ತಕ್ಕಂಥವ್ರು, ಅದೇ ಇಸ್ಕಾನ್ ಸಂಸ್ಥೆನಲ್ಲಿ ಓದಿರ್ತಕ್ಕಂಥವ್ರು, ಅದೇ ಇಸ್ಕಾನ್ ಸಂಸ್ಥೆಯಲ್ಲಿ ನೆರವನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಎಷ್ಟು ಹೊಟ್ಟೆ ಉರಿಯುತ್ತೆ ಯೋಚನೆ ಮಾಡಿ ಸರ್, ಎಷ್ಟು ಹೊಟ್ಟೆ ಉರಿಯುತ್ತೆ ಯೋಚನೆ ಮಾಡಿ. ಇವತ್ತು ನೀವು ಬಾಂಗ್ಲಾದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಆ ಒಂದು ದುಷ್ಕೃತ್ಯದಿಂದ ಅದರ ಪರಿಣಾಮದ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದಿರಾ? ನೀವೇನೋ ಅಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯರನ್ನ, ಹಿಂದೂಗಳನ್ನ ನೀವು ದಾಳಿ ಮಾಡಿಬಿಟ್ರಿ. ಆದ್ರೆ ಭಾರತ ಅಂತ ದೇಶದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರ ತರ ಬದುಕ್ತಾ ಇದೀವಲ್ಲ, ಇಲ್ಲಿನ ಶಾಂತಿ ಏನಾಗಬೇಕು? ಯಾವ ತರ ಯೋಚನೆ ಮಾಡಿದಿರಾ ನೀವು? ಅದೇ ರೀತಿ ಹಿಂದೂಗಳು ಸಹನೆಯನ್ನ ಕಳ್ಕೊಂಡ್ಬಿಟ್ರೆ, ಅನ್ಯ ಧರ್ಮೀಯರು ಸಹನೆಯನ್ನ ಕಳ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ನೀವು ಮಾಡ್ತಾ ಇರ್ತಕ್ಕಂಥ ಆ ಒಂದು ದುಷ್ಕೃತ್ಯದಿಂದ ಎಂಥ ದೊಡ್ಡ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಈ ಪ್ರಪಂಚ, ಎಂಥ ದೊಡ್ಡ ಒಂದು ಪರಿಣಾಮಕ್ಕೆ ನಾಂದಿ ಆಗುತ್ತೆ ಅಂತಕ್ಕಂಥದ್ದು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ದಯವಿಟ್ಟು ನಾನು ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಸರ್, ಬಹಳ ಹೊಟ್ಟೆ ಉರಿಯತಕ್ಕಂಥ ಸಮಾಜ ಇದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಅಲ್ಲಿ ಮುಸಲ್ಮಾನರು, ಇಸ್ಲಾಮರು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆದರೆ ನಾವೆಲ್ಲ ಸೇರಿ ಇವತ್ತು ನಾವೆಲ್ಲ ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೊಂಡಿರ್ತಕ್ಕಂಥವ್ರು, ಮನುಷ್ಯತ್ವ ಇರ್ತಕ್ಕಂಥವ್ರು, ನಮ್ಮ ಹೃದಯ ಮಿಡಿಯುತ್ತೆ, ಅದಕ್ಕಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ಇದೇ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಮುಸ್ಲಿಂ ಬಂಧುಗಳು ಏನಾಗಿದೆ? ನಮ್ಮ ಮುಸಲ್ಮಾನರಿಗೆ ಏನಾಗಿದೆ? ಎಷ್ಟೆಷ್ಟೋ ಒಳ್ಳೊಳ್ಳೆ ನಮ್ಮ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ತಿಳುವಳಿಕೆಸ್ಥರಿದ್ದಾರೆ ಮುಸ್ಲಿಮರು.
ಅವರೆಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಆ ಪಾಕಿಸ್ತಾನದಲ್ಲಿ ವಿಚಾರಗಳಾದಾಗಲೂ ಸರಿ, ಈ ಬಾಂಗ್ಲಾದೇಶದಲ್ಲಿ ಇವಾಗ ನಡೀತಾ ಇರ್ತಕ್ಕಂಥ ವಿಚಾರಕ್ಕೂ ಸರಿ, ಯಾಕೆ ನೀವು ಸುಮ್ಮನೆ ಇದ್ದೀರಿ? ಇಲ್ಲಿ ಅನೇಕ ಜನ ನಮ್ಮ ಇಸ್ಲಾಂ ಧರ್ಮದವರು ಬಂದಿರಬಹುದು. ಇಲ್ಲಿ ಅವರು ಬಂದಿರತಕ್ಕಂಥವ್ರು ನಿಜವಾಗ್ಲೂ ಸಹ ಪ್ರಶಂಸನಾರ್ಹರವರು, ನಿಜವಾಗ್ಲೂ ಸಹ ಪ್ರಶಂಸನಾರ್ಹರವರು. ಈ ದೇಶದ ಆ ಜೀವಾಳ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಭಾರತೀಯರು ಅಂತಕ್ಕಂಥ ಹೆಮ್ಮೆಯನ್ನ ಸಾಧಿಸಿರ್ತಕ್ಕಂಥವ್ರು. ಅವರಿಗೆ ನಾನು ಹೇಳ್ತಾ ಇಲ್ಲ, ಆದ್ರೆ ವಿದ್ಯಾವಂತರು, ಬುದ್ಧಿವಂತರು, ಈ ದೇಶದಿಂದ ಸಕಲವನ್ನು ಪಡ್ಕೊಂಡಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳೇ, ನಾವೆಲ್ಲ ಇವತ್ತು ಹೋರಾಟ ಮಾಡಬೇಕಾಗಿದ್ದು, ನೀವು ಹೋರಾಟ ಮಾಡಬೇಕಾಗಿತ್ತು. ನಿಮ್ಮದೇ ಜನಾಂಗ, ಅಲ್ಲಿ ನಿಮ್ಮದೇ ಜನಾಂಗದವರು ಇವತ್ತು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅನ್ಯ ಧರ್ಮೀಯರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನೀವು ಯಾಕೆ ಸುಮ್ಮನೆ ಇದ್ದೀರಿ? ನೀವು ಧ್ವನಿಯನ್ನ ಎತ್ತಿಸ್ಬೇಕಾಗಿತ್ತಲ್ಲ. ಬಾಂಗ್ಲಾದೇಶದಲ್ಲಿ ಇದ್ದೀರ, ನೀವೆಲ್ಲ ಅಲ್ಲಿ ಇದ್ದೀರಪ್ಪ. ಇವತ್ತು ನಾವು ಹಿಂದೂಗಳೆಲ್ಲ ಇಲ್ಲಿ ಅಣ್ಣ ತಮ್ಮಂದಿರ ತರ, ಸಹೋದರ ತರ ಇಲ್ಲಿ ಬದುಕ್ತಾ ಇದ್ದೀವಿ. ಈ ಶಾಂತಿಗೆ ಭಂಗ ಮಾಡಬೇಡಿ ಅಂತಕ್ಕಂಥ ರೀತಿಯಲ್ಲಿ ನೀವು ಹೇಳ್ಬೇಕಾಗಿತ್ತಲ್ಲ. ಆ ವಿಚಾರಕ್ಕಾಗಿ ಬಹಳ ಹೊಟ್ಟೆ ಉರಿತಾ ಇದೆ ಸರ್. ನಮ್ಮ ದೇಶ ನಿಜವಾಗ್ಲೂ ಭಾರತದಲ್ಲಿ ಹುಟ್ಟಬೇಕು ಅಂತಂದ್ರೆ ಸರ್, ಆ ಮನುಷ್ಯನ ಜನ್ಮ ಪಾವನವಾಗಿರ್ಬೇಕು ಸರ್. ಅದರಲ್ಲಿ ಎರಡು ಮಾತಿಲ್ಲ. ಇದೊಂದು ಕರ್ಮ ಭೂಮಿ. ಇದು ಈ ಭಾರತ ದೇಶ ಅಂತಕ್ಕಂಥ ಒಂದು ಕರ್ಮ ಭೂಮಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನ್ಯಾಯಗಳು, ಯಾವುದೇ ರೀತಿಯಾದಂಥ ಹಿಂಸೆ ಬಹಳ ದಿವಸ ನಡೆಯೋದಿಲ್ಲ. ಅಂತ ಒಂದು ಪವಿತ್ರವಾದಂಥ ಭೂಮಿ ನಾವು ಬದುಕ್ತಾ ಇದ್ದೀವಿ ಸರ್. ನೀವೇ ಅನ್ಕೊಳ್ಳಿ ಸರ್, ಈ ಭಾರತ ದೇಶದಲ್ಲಿ 650 ವರ್ಷ ಮುಂಚೆನೆ ಸರ್ ಇಸ್ಲಾಂ ಧರ್ಮ ಬಂದಿದ್ದು. ಅವತ್ತು ಜಾಗ ಕೊಟ್ಟಿಲ್ವಾ ನಮ್ಮ ಹಿಂದೂಗಳು? ಅವತ್ತು ಕ್ರೈಸ್ತ ಧರ್ಮ ಬಂತು, ಅದಕ್ಕೆ ಜಾಗ ಕೊಟ್ಟಿಲ್ವಾ? ಎಷ್ಟು ಚೆನ್ನಾಗಿ ಎಲ್ಲ ಜಾತ್ಯತೀತರಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಇಂಥ ಒಂದು ವಿಚಾರಕ್ಕೆ ದಯವಿಟ್ಟು ಧಕ್ಕೆ ಮಾಡಬೇಡಿ. ನಾನು ಈ ವೇದಿಕೆಯಿಂದ ಎಲ್ಲ ಪ್ರಜ್ಞಾವಂತ ಮುಸಲ್ಮಾನರಿಗೆ, ಎಲ್ಲ ಪ್ರಜ್ಞಾವಂತ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ನಾವು ಯಾರು ಇವತ್ತು ಸುಮ್ಮನೆ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಅಲ್ಲ ಇದು. ಕಡೆ ಪಕ್ಷ ನಿಮ್ಮ ಧ್ವನಿಯನ್ನ ಎತ್ತರಿಸಿ ಮಾತಾಡಬೇಕು. ಅದರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ, ನಮ್ಮದೇ ಸಹೋದರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಆ ಒಂದು ದಾಳಿಗಳನ್ನ ಖಂಡಿಸಬೇಕು. ನೀವು ಯಾವುದೇ ವೇದಿಕೆಯಲ್ಲಿರಿ, ಆ ವೇದಿಕೆ ಮೂಲಕ ಅದನ್ನ ಖಂಡಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.